Praise the Lord. Greetings to you all in the name of our Lord and Savior Jesus Christ. Today's Bible verse, the book of Isaiah chapter 8 verse 18. Here I am with the children the Lord has given me. The Lord Almighty, whose throne is on Mount Zion, has sent us as living messages to the people of Israel. ಯೆಶಾಯನ ಪ್ರವಾದನೆಯ ಗ್ರಂಥ 8ನೇ ಅಧ್ಯಾಯ 18ನೇ ವಚನ. ಆಹಾ, ನಾನು ನನಗೆ ಯೆಹೋವನು ದಯಪಾಲಿಸಿರುವ ಮಕ್ಕಳು, ಚಿಯೋನ್ ಪರ್ವತದಲ್ಲಿ ವಾಸವಾಗಿರುವ ಸೇನಾಧೀಶ್ವರನಾದ ಯೆಹೋವನಿಂದುಂಟಾದ ಗುರುತುಗಳಾಗಿಯೂ ಅದ್ಭುತಗಳಾಗಿಯೂ ಇಸ್ರಾಯೇಲರ ಮಧ್ಯದಲ್ಲಿದ್ದೇವೆ. ಕುಟುಂಬವನ್ನು ಏರ್ಪಡಿಸಿದಾತನು ಕರ್ತನೇ ಆಗಿದ್ದಾನೆ. ನಿಮಗೆ ಜೀವನ ಸಂಗಾತಿಯನ್ನು ಮತ್ತು ಮಕ್ಕಳನ್ನು ಅನುಗ್ರಹಿಸಿರುವಾತನು ಕರ್ತನೇ ಆಗಿದ್ದಾನೆ. ಇವೆಲ್ಲ ನೀವು ನಿಮ್ಮ ಸಾಮರ್ಥ್ಯದಿಂದ ಪಡೆದುಕೊಂಡಿದ್ದಿಲ್ಲ. ಆದ್ದರಿಂದಲೇ ಪ್ರವಾದಿಯಾದ ಯೆಶಾಯನು ಇಲ್ಲಿ ಹೇಳ್ತಾ ಇದ್ದಾನೆ, ನಾನು ನನಗೆ ಯೆಹೋವನು ದಯಪಾಲಿಸಿರುವ ಮಕ್ಕಳು ಎಂಬುದಾಗಿ. ಹೌದು, ಮಕ್ಕಳನ್ನು ದೇವರೇ ದಯಪಾಲಿಸುವಾತನಾಗಿದ್ದಾನೆ. ಆತನು ನಮಗೆ ಜೀವನ ಸಂಗಾತಿಯನ್ನು ಒದಗಿಸಿಕೊಡುವುದಲ್ಲದೆ ಮಕ್ಕಳನ್ನು ಸಹ ಒದಗಿಸಿಕೊಡುವಾತನಾಗಿದ್ದಾನೆ. ಇಲ್ಲಿ ಚಿಯೋನ್ ಪರ್ವತದಲ್ಲಿ ವಾಸವಾಗಿರುವ ಸೇನಾಧೀಶ್ವರನಾದ ಯೆಹೋವನಿಂದ ಉಂಟಾಗಿರ್ತಕ್ಕಂಥ ಗುರುತುಗಳಾಗಿ ಅದ್ಭುತಗಳಾಗಿ ನಾವು ಇಸ್ರಾಯೇಲರ ಮಧ್ಯದಲ್ಲಿದ್ದೇವೆ ಎಂಬುದಾಗಿ ಇಲ್ಲಿ ಪ್ರವಾದಿಯಾದ ಯೆಶಾಯನು ಹೇಳ್ತಾ ಇದ್ದಾನೆ. ಹೌದು, ಇವತ್ತು ನಿನ್ನ ಹೆಂಡತಿಯನ್ನು, ನಿನ್ನ ಗಂಡನನ್ನು, ನಿನ್ನ ಮಕ್ಕಳನ್ನು ರಕ್ಷಣೆಯೊಳಗೆ ನಡೆಸಿರುವಿರಾ? ಈ ಕ್ರಿಸ್ಮಸ್ ಸಂದರ್ಭದಲ್ಲಿ ರಕ್ಷಕನಾಗಿ ಈ ಲೋಕಕ್ಕೆ ಇಳಿದು ಬಂದಿರುವ ಮಗುವಾಗಿರುವ ಯೇಸು ಕ್ರಿಸ್ತನನ್ನು ನಿನ್ನ ಹೃದಯದೊಳಗೆ ಸೇರಿಸಿಕೊಂಡಿದೆಯಾ? ನಿನ್ನ ಮಕ್ಕಳು ಸತ್ಯವೇದವನ್ನು ಕ್ರಮವಾಗಿ ಓದುತ್ತಾ ಇರುವರ? ಆಲಯಕ್ಕೆ ಕ್ರಮವಾಗಿ ಹೋಗುತ್ತಾ ಇರುವರ? ಪರಿಶುದ್ಧವಾದ ಜೀವನವನ್ನು ನಡೆಸುತ್ತಾ ಇರುವರ? ಇದೆಲ್ಲವನ್ನು ನೀನು ಗಮನಿಸಬೇಕು. ಚಿಕ್ಕ ಮಕ್ಕಳಿರುವಾಗಲೇ ನೀನು ಅವರನ್ನು ತಿದ್ದಿ ಸರಿಯಾದ ಮಾರ್ಗದಲ್ಲಿ ನಡೆಸಬೇಕು. ಇಲ್ಲವಾದರೆ ನೀವೇ ಅವರಿಗೆ ಶತ್ರುಗಳಾಗುವಿರಿ. ಬೆತ್ತ ಹಿಡಿಯದ ಪಿತ ಪುತ್ರನಿಗೆ ಶತ್ರು, ಚೆನ್ನಾಗಿ ಶಿಕ್ಷಿಸುವ ಪಿತ ಪುತ್ರನಿಗೆ ಮಿತ್ರ ಎಂಬುದಾಗಿ ಜ್ಞಾನೋಕ್ತಿ 13:24 ಸತ್ಯವೇದ ನಮಗೆ ತಿಳಿಸಿಕೊಡುತ್ತದೆ. ಕರ್ತನು ನಮಗೆ ಆಳ್ವಿಕೆಯನ್ನು ನಡೆಸುವ ಅಭಿಷೇಕವನ್ನು ಕೊಟ್ಟಿರುವನು. ಯೆಹೋಶುವನು ತನ್ನ ಗ್ರಂಥದಲ್ಲಿ ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವ ಎಂಬುದಾಗಿ ಯೆಹೋಶುವ 24:15 ಹೇಳುತ್ತಾನೆ. ಹೌದು, ಅವನು ತನ್ನ ಕುಟುಂಬವಾಗಿ ಯೆಹೋವನನ್ನು ಸೇವಿಸುವನು ಎಂಬುದಾಗಿ ಅಲ್ಲಿ ಹೇಳ್ತಾ ಇದ್ದಾನೆ. ನೀನು ಇವತ್ತು ಕುಟುಂಬವಾಗಿ ಯೆಹೋವನನ್ನು ಸೇವಿಸಲಿಕ್ಕಿದೆಯಾ? ಕುಟುಂಬವಾಗಿ ಯೆಹೋವನನ್ನು ನಿನ್ನ ರಕ್ಷಕನಾಗಿ ಅಂಗೀಕರಿಸಿಕೊಂಡಿದೆಯಾ? ಇದನ್ನು ನೀನು ಜಾಗ್ರತೆಯಿಂದ ಕಾಪಾಡಿಕೊಳ್ಳಬೇಕು. ಕರ್ತನೊಂದಿಗಿರುವಂಥ ಆಳವಾದ ಐಕ್ಯತೆಯನ್ನು ನೀನು ಕಾಪಾಡಿಕೊಂಡವರಾಗಿರಬೇಕು. ಅದಕ್ಕಾಗಿ ಮೊದಲು ನೀವು ನಿಮ್ಮ ಮನಸ್ಸಿನ ಆಲೋಚನೆಗಳ ಮೇಲೆ ದೊರೆತನ ನಡೆಸಲು ತಿಳಿದವರಾಗಿರಬೇಕು. ಎರಡನೆಯದಾಗಿ ನಿಮ್ಮ ಶರೀರದ ಮೇಲೆ ದೊರೆತನ ಮಾಡಲು ತಿಳಿದವರಾಗಿರಬೇಕು. ಮೂರನೆಯದಾಗಿ ನಿಮ್ಮ ಕುಟುಂಬವನ್ನು ಆಳಲಿಕ್ಕೆ ನೀವು ಬಲ್ಲವರಾಗಿರಬೇಕು. ನನ್ನ ಪ್ರಿಯ ದೇವ ಮಕ್ಕಳೇ, ಕರ್ತನು 128ನೇ ಕೀರ್ತನೆ 3ನೇ ವಚನದಲ್ಲಿ ಈ ರೀತಿ ವಾಗ್ದಾನವನ್ನು ಕೊಟ್ಟಿದ್ದಾರೆ. ಅಂತಃಪುರದಲ್ಲಿರುವ ನಿನ್ನ ಹೆಂಡತಿಯು ಫಲಭರಿತವಾದ ದ್ರಾಕ್ಷಾಲತೆಯಂತಿರುವಳು, ಊಟದ ಮಣೆಯ ಸುತ್ತಲೂ ಕುಳಿತುಕೊಳ್ಳುವ ನಿನ್ನ ಮಕ್ಕಳು ಎಣ್ಣೆ ಮರದ ಸಸಿಗಳಂತಿರುವರು ಎಂಬುದಾಗಿ. ಈ ರೀತಿ ನೀನು ಆಶೀರ್ವದಿಸಲ್ಪಡಬೇಕಾಗಿದ್ದರೆ ನಿಮ್ಮ ಆತ್ಮೀಕ ಜೀವನ ಕರ್ತನಿಗೆ ಮೆಚ್ಚುಗೆಯುಳ್ಳದಾಗಿರಬೇಕು. ನೀನು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರಾಗಿರಬೇಕು. ಆಗ ಮಾತ್ರ ಈ ರೀತಿಯಾಗಿ ನೀನು ಆಶೀರ್ವದಿಸಲ್ಪಡಲಿಕ್ಕೆ ಸಾಧ್ಯವಾಗುತ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯೇ, ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ನಮ್ಮನ್ನು ಗುರುತುಗಳಾಗಿಯೂ ಅದ್ಭುತಗಳಾಗಿಯೂ ಇಸ್ರಾಯೇಲರ ಮಧ್ಯದಲ್ಲಿ ನೀನು ಇಟ್ಟಿದ್ಯಪ್ಪ, ನಿನಗೆ ಸ್ತೋತ್ರ. ನೀನು ದಯಪಾಲಿಸಿರುವಂಥ ಈ ಕುಟುಂಬ ಜೀವನಕ್ಕಾಗಿ, ಮಕ್ಕಳಿಗಾಗಿ ನಿನಗೆ ವಂದಿಸ್ತೇವೆ ಯೇಸು ಸ್ವಾಮಿ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಕರ್ತನೆ. ಅನೇಕ ದಂಪತಿಗಳು ಮಕ್ಕಳಿಲ್ಲದವರಾಗಿದ್ದಾರೆ ದೇವ, ಅಂಥವರಿಗಾಗಿ ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ. ಗರ್ಭಫಲವಾಗಿರ್ತಕ್ಕಂಥ ಆ ನಿನ್ನ ಬಹುಮಾನವನ್ನು ಈ ಕ್ರಿಸ್ಮಸ್ ಸಂದರ್ಭದಲ್ಲಿ ಅವರಿಗೆ ಕೊಟ್ಟು ಆಶೀರ್ವದಿಸಪ್ಪ. ಅವರನ್ನು ಸಂತೋಷಪಡಿಸು ಕರ್ತನೆ. ಅದ್ಭುತಗಳನ್ನು ಮಾಡುವಾತನು ನೀನಾಗಿದ್ದಿ ತಂದೆಯೇ, ನಿನಗೆ ಸ್ತೋತ್ರ ಅಪ್ಪ. ಕುಟುಂಬವನ್ನು ಆಳುವಂಥವರು ನೀವು ಆಗಿರಬೇಕು ಎನ್ನುವ ವಾಕ್ಯ ಇವತ್ತು ನಮಗೆ ಕಲಿಸಿಕೊಟ್ಟಿದ್ದೀರಿ ತಂದೆಯೇ, ನಿನಗೆ ಸ್ತೋತ್ರ. ನಾವು ನಮ್ಮ ಮನಸ್ಸಿನ ಮೇಲೆ, ನಮ್ಮ ಶರೀರದ ಮೇಲೆ, ನಮ್ಮ ಕುಟುಂಬದ ಮೇಲೆ ಆಳ್ವಿಕೆ ಮಾಡುವವರಾಗಿ ನಾವು ನಿನ್ನ ಮಾರ್ಗದಲ್ಲಿ ನಡೆದು ಮಕ್ಕಳನ್ನೂ ಕೂಡ ನಿನ್ನ ಮಾರ್ಗದಲ್ಲಿ ನಡೆಸಲಿಕ್ಕಾಗುವಂತೆ ನಮ್ಮೆಲ್ಲರಿಗೆ ಕೃಪೆ ಮಾಡಿ ನಡೆಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.